ಈ ಒಣ ಮೀನ್ಗತ್ತು ನಮ್ಮ ಉತ್ತರ ಕನ್ನಡದವ್ರಿಗೆ ಮಾತ್ರ ಗೊತ್ತು. ಹಾಯ್ ಆಲ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಮ್ರತ. ಇವತ್ತು ನಾನಿಲ್ಲಿ ನಿಮಗೆ ಒಂದು ಒಳ್ಳೆ ಒಣ ಮೀನು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು, ಬಟ್ ಸೂಪರಾಗಿರುತ್ತೆ. ಇದು ಕೊಕೊನೆಟ್ ತೊಗೋಬೇಕು, ಕಾಯಿ ತುರಿ, ಮತ್ತು ಅದಕ್ಕೆ ಒಂದು 4 ಒಣ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸಣ್ಣ ಹುಳಿ, ಸ್ವಲ್ಪನೇ ಉಪ್ಪು. ಯಾಕಂದರೆ ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಒಣ ಮೀನಲ್ಲಿ ಸಹ ಉಪ್ಪಿರುತ್ತಲ್ವ. ಒಣ ಮೀನು ಸುಟ್ಕೊಂಡಿರೋದ್ರಿಂದ ಅದ್ರ ಮೇಲ್ಗಡೆ ಬ್ಲ್ಯಾಕ್ ಎಲ್ಲ ತೆಗೆದು ಒಣ ಮೀನಷ್ಟೇ ಸೋಯಿಸಿ ಇಟ್ಕೋಬೇಕು. ತುಂಬಾ ಈಸಿ, ಕಷ್ಟ ಅಂತೂ ಇಲ್ಲವೇ ಇಲ್ಲ. 5 ಮಿನಿಟ್ಸಲ್ಲಿ ಚಟ್ನಿ ರೆಡಿಯಾಗಿ ಹೋಗ್ಬಿಡುತ್ತೆ. ಮಸಾಲನೂ ಅಷ್ಟೇ, ಪಟ್ ಅಂತ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಮಸಾಲ ರೆಡಿನೇ ಆಗೋಯಿತು. ಅದಾದಮೇಲೆ ಮತ್ತೆ ಅದಕ್ಕೆ ಉಪ್ಪೇನೂ ಹಾಕೋ ಅವಶ್ಯಕತೆ ಇಲ್ಲ. ನೀವು ಇದನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀನಿ, ಹಂಗೆ ಮಾಡ್ತೀನಿ ಅಂದರೆ ಇದು ಟೇಸ್ಟ್ ಬರೋದೇ ಇಲ್ಲ. ಏನಿದ್ರು ಕೈ ರುಚಿನೇ. ನಮ್ಮಮ್ಮ ಕಲಿಸ್ತಾ ಇರುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಸೊ ಹಾಗಾಗಿ ನನ್ನ ಕೈನ ಒಂದು ತುತ್ತು ಮುಂದೆ ತೊಗೊಂಡು ಹೋಗ್ಬಿಟ್ಟೆ, ಅಮ್ಮ ನಂಗೆ ಸ್ವಲ್ಪ ಕೊಟ್ಬಿಡು ಅಂತ ಹೇಳಿ. ಹಾಗೆ ತಿನ್ಕೊಂಡ್ಬಿಟ್ಟೆ. ಎಷ್ಟು ಸೂಪರಾಗಿತ್ತು ಗೊತ್ತಾ. ಈ ಸಮ್ಮರಿಗಂತೂ ಬಾಯ್ಲ್ಡ್ ರೈಸ್ ಗಂಜಿ ಜೊತೆ ಸ್ವಲ್ಪ ಮೊಸರು ಹಾಕೊಂಡು ಚಟ್ನಿ ಸೈಡ್ ಇಟ್ಬಿಟ್ರೆ ಸೂಪರಾಗಿರುತ್ತೆ. ನಮ್ಮ ಉತ್ತರ ಕನ್ನಡದಲ್ಲಿ ಇದು ಗೊತ್ತಿಲ್ಲ ಅನ್ನೋರೇ ಇಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನೀವೇನಾದರೂ ಡ್ರೈ ಫಿಶ್ ಲವರ್ ಆಗಿದ್ದರೆ ಮಾತ್ರ.